ಕ್ರಾಸ್ ಹತ್ರ ಇರ್ತಕ್ಕಂಥ ಯಾವರು ನಿಮ್ಮದು? ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಸುಂದರವಾಗಿ ಮನೆ ಕಟ್ಟಿಸ್ಕೊಂಡಿರ್ತೀರಾ, ಅವ್ರು ಇವ್ರ ಮಾತು ಕೇಳ್ಕೊಂಡು ಆಲ್ಟ್ರೇಷನ್ಗೆ ಅಂತ ಮಾಡಿಸ್ಕೊಳೋದಕ್ಕೆ ಜನಗಳನ್ನ ಹುಡುಕ್ತಾ ಇರ್ತೀರಾ. ಈ ಡಿಸೈನಿಂಗ್ ಮಾಡಿಸ್ಕೊಬೇಕಿತ್ತು, ಆ ಡಿಸೈನಿಂಗ್ ಮಾಡಿಸ್ಕೊಬೇಕಿತ್ತು ಅಂತ. ಇವತ್ತು ಒಂದು ಮನೆ ಕಟ್ಟಿಸ್ಕೊಂಡು ಆಲ್ಟ್ರೇಷನ್ ಮಾಡ್ಬೇಕಾದ್ರೆ ತುಂಬಾ ಖರ್ಚು ಬರುತ್ತೆ. ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. ಸಣ್ಣ ಪುಟ್ಟ ಅಂತ ಹೊಡೆದು ಹಾಳು ಮಾಡ್ಕೊಳೋದ್ರ ಬದಲು ನಮ್ಮಂಥ ಮಿಷಿನರಿಗಳಿಂದ ನೀವು ಕಟಿಂಗ್ ಮಾಡಿಸ್ಕೊಂಡ್ರೆ ತುಂಬ ಪೂರ್ತಿ ನೋಡಿ. ಹಾಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಾಡ್ಕೊಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಊರುಗಳಿಗೆ ನಾವು ಈ ಥರ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತೀವಲ್ಲ, ಅವರು ಉತ್ತಮ ಬೆಲೆ ಕೊಟ್ಟರೆ ಇನ್ನೂ ತುಂಬ ಖುಷಿ ಆಗ್ಬಿಡುತ್ತೆ ಅಲ್ವಾ? ಕಾರ್ ಮಾಡಿಕೊಂಡು ಕಾರಲ್ಲಿ ಟೂಲ್ಸ್ಗಳ್ನ ಇಕ್ಕೊಂಡು ನಾವೆಲ್ಲ ಹೋಗಿರ್ತೀವಿ. ಅವರು ನಮಗೆ ಒಳ್ಳೆ ಪ್ರೋತ್ಸಾಹ ಮಾಡಿದ್ರೆ ತುಂಬ ಕೆಲಸ ಮಾಡಿಕೊಡೋದಕ್ಕೆ ಅಂತ, ಅದು ಅವರು ಅಪ್ರಿಷಿಯೇಟ್ ಮಾಡಬೇಕು. ಏನಂತೀರ? ಇಂತೂ ನಮ್ಮ ತುಮಕೂರಿಂದ ನಾವು ಇವತ್ತು ಬೆಳ್ಳೂರು ಕ್ರಾಸ್ ಕಡೆಗೆ ಬಂದೇ ಬಿಟ್ವು. ನಮ್ಮನ್ನಿಗೆ ವೆಯ್ಟ್ ಮಾಡ್ತಾ ಕಸ್ಟಮರು ಅಲ್ಲಿ ವೆಯ್ಟಿಂಗಲ್ಲಿದ್ದಾರೆ. ನಾವು ಬಂದು ಕಾಯೋದ್ರ ಬದಲು ಅವರೇ ನಮ್ಮನ್ನ ಕಾಯ್ತಾ ಇದ್ದಾರೆ ಅಂತ ಅಂದರೆ ಗ್ರೇಟ್ ಅಲ್ವಾ? ಅವ್ರ ಕೆಲಸಕ್ಕೆ ನಾವು ಯಾವಾಗ ಭಾಗಿಯಾಗ್ತೀವೋ ನಮಗೂ ಅವರು ಅದೇ ರೀತಿ ಸ್ಪಂದಿಸಿದ್ರೆ ತುಂಬ ಸಂತೋಷ ಆಗುತ್ತೆ. ಇದ್ರ ಕಡೆ ಈ ಟೋಲ್ ಸಿಕ್ತು. ಈ ಟೋಲ್ನ ನಾವು ನಮಗೆ ವೆಯ್ಟಿಂಗ್ ಮಾಡಿಕೊಂಡು ಪಾಪ ಕಸ್ಟಮರು ಬಿಸಿಲಲ್ಲಿ ನಿಂತಿದ್ರು. ಮುಂಚೆ ಅವರೇ ನಿಂತಿದ್ರು. ಕೆಲಸ ಆಗಬೇಕು ಅಂತಂದಾಗ ಅವ್ರು ನಮಗೆ ಕಾಯ್ತಾರೆ. ನಾವು ಅವ್ರಿಗೋಸ್ಕರ ನಾವು ಕಾಯ್ಕೊಂಡು ಅಲ್ಲಿಂದ ದೂರದಿಂದ ನಾವು ಬಂದಿರ್ತೀವಿ. ನಾವು ಇದಕ್ಕೆ ಸ್ಪಂದಿಸ್ಬೇಕು. ಒಂದು ಕರೆಗೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ ಅವ್ರ ಕೆಲಸನ ನಾವು ಎಷ್ಟು ನೀಟಾಗಿ ಮಾಡಿಕೊಡ್ತೀವಿ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲೇ ನೀವು ನೋಡ್ಕೊತಾ ಹೋಗ್ತೀರಾ. ಬೆಳ್ಳೂರು ಕ್ರಾಸ್ ಕಡೆಗೆ ಬಂದ್ವಿ. ಕಸ್ಟಮರು ಮುಂದೆ ಹೋಗ್ತಾನೆ ಇದ್ದಾರೆ. ದಾರಿ ಸಾಗಿಸ್ತಾ ಬರ್ತಾ ಇದ್ದೀವಿ. ನಮ್ಮೂರು ನಮಗೆ ಮೇಲು ಅನ್ನಂಗೆ ಬಿಸಿಲು ಎಲ್ಲ ಕಡೆನೂ ಸಿಕ್ಕಾಬಟ್ಟೆ. AC ಹಾಕಂಗೆ ಗಾಡಿ ಹೊಡಿತಾ ಇದ್ರು, ಒಳಗಡೆ ದಗೆ ಅಂತ ಐತೆ. ಇಷ್ಟೊಂಥರ ಬಿಸಿಲು. ನಿಮ್ಮ ಕಡೆನೂ ಇದೇ ರೀತಿ ಬಿಸಿಲಿದೆಯಾ? ಸರ್ವಿಸ್ ರೋಡಿಗೆ ಗಾಡಿ ತೊಗೊಂಡು ತಿರ್ಗಾ ಮೈನ್ ರೋಡಿಗೆ ಗಾಡಿ ತೊಗೊಂಡ್ವು. ಮುಂದೆ ಇನ್ನೂ ಎಷ್ಟು ದೂರ ಇದೆಯೋ ಪಾಪ. ನಮಗೋಸ್ಕರ ಅವರು ಸುಮಾರು ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದು ನಮ್ಮನ್ನು ಕಾಯ್ತಾ ಇದ್ದಾರೆ, ರೋಡ್ನ ಮಿಸ್ ಮಾಡ್ಕೊಬಾರ್ದು ಅಂತ. ಕಷ್ಟದ ದಾರಿ ಅನಿಸುತ್ತೆ. ಯಜಮಾನ್ರು ನೋಡಿದ್ರೆ ತುಂಬ ತಿಳುವಳಿಕೆ ಇರೋರು. ನೋಡಿ, ಆ ಬಿಳಿ ದಾರಿನೂ ಸಹ ದಾಟಿ ಈ ಕಡೆ ಬರ್ತಾ ಇಲ್ಲ. ಹೈವೇಲಿ ತುಂಬ ಸ್ಪೀಡಾಗಿ ಹೋಗ್ತಾ ಇರ್ತವೆ ವೆಹಿಕಲ್ಗಳು ಅಂತ ಅಂದ್ಬಿಟ್ಟು ಸೈಡಲ್ಲೇ ಹೋಗ್ತಾ ಇದ್ದಾರೆ. ತುಂಬ ತಿಳುವಳಿಕೆ ಇರೋರು. ಆದಿ ಚುಂಚನಗಿರಿ ನೋಡಿ, ಆದಿ ಚುಂಚನಗಿರಿ BGS ಆಸ್ಪತ್ರೆ ರೈಟ್ ಸೈಡ್ಗೆ ಇರೋದು. ನಾನು ಇದಕ್ಕೆ 2008ರಲ್ಲಿ ಒಂದು ಆದಿ ಚುಂಚನಗಿರಿಯಲ್ಲಿ NSS ಕ್ಯಾಂಪ್ ಇದ್ದಾಗ ನಾನು ಈ ಆದಿ ಚುಂಚನಗಿರಿಗೆ ಬಂದಿದ್ದೆ. ಇವತ್ತು ಮತ್ತೊಮ್ಮೆ ಈ ಜಾಗಕ್ಕೆ ನಾನು ಬರ್ತಾ ಇರೋದು, ಆದಿ ಚುಂಚನಗಿರಿ ಕ್ಷೇತ್ರ ಆಸ್ಪತ್ರೆಗೆ. ತುಂಬ ಟ್ರೀಟ್ಮೆಂಟ್ ತುಂಬ ಕಮ್ಮಿಲೇ ಆಗುತ್ತೆ ಇಲ್ಲೆಲ್ಲ ಬಂದರೆ ನಿಮಗೆ. ಇದೆಲ್ಲ ಆದಿ ಚುಂಚನಗಿರಿ ಕ್ಷೇತ್ರದ್ದು ಆಸ್ಪತ್ರೆ. ನಮ್ಮ ತುಮಕೂರಿನಲ್ಲಿ ಸಿದ್ಧಗಂಗೆ ಮಠ ಹೇಗಿದೆಯೋ ಹಾಗೆ ಇಲ್ಲಿ ಈ ಕಡೆ ಭಾಗಕ್ಕೆ ಆದಿ ಚುಂಚನಗಿರಿ ಶ್ರೇಷ್ಠವಾದದ್ದು. ವಿಶ್ವವಿದ್ಯಾಲಯನೇ ಇದು ಹೇಳಬೇಕು ಅಂತಂದರೆ. ನೋಡಿ, ಆದಿ ಚುಂಚನಗಿರಿ ಸುಮಾರು ಒಂದು 10 ಕಿಲೋಮೀಟ್ರ್ ದೂರ ಬಂದ್ವೇನೋ. ಪಾಪ ನಮಗಾಗಿ, ನಾವು ತುಮಕೂರಿಂದ ಬರ್ತಾ ಇದ್ವು ಅಂತ ಅಂದ್ಬಿಟ್ಟು ನಮಗಾಗಿ ಅವ್ರು ವೆಯ್ಟಿಂಗಲ್ಲಿ ಇದ್ರು. ಬರೋದು ಅಂದರೆ ಏನು ಹಸಿ ಆಗುತ್ತಾ? ಏನಿಲ್ಲ, 1 ಗಂಟೆ ಏನೋ ಆಗುತ್ತೆ. ನಮಗಿಂತ 1 ಗಂಟೆ ಮುಂಚೆನೇ ಬಂದು ಬೆಳ್ಳೂರು ಕ್ರಾಸ್ನಲ್ಲಿ ಅವರು ವೆಯ್ಟಿಂಗಲ್ಲಿ ಅವರೇ ಅಂತಂದರೆ ಅವರ ಸಮಯ ಪ್ರಜ್ಞೆನ ನೋಡಿ. ನಾವು ಇಷ್ಟೊತ್ತಿಗೆ ಬರ್ತೀವಿ ಅಂತ ಅಂದ್ಬಿಟ್ಟು ನಮಗೆ ವೆಯ್ಟಿಂಗಲ್ಲಿ ಇದ್ರಲ್ಲ, ತುಂಬ ಸಂತೋಷಕ್ಕೆ ಅವರೇ ಮುಂದೆ ಹೋಗ್ತಾ ಇದ್ದಾರೆ. ಈಗ ಮುಂದ್ಗಡೆ ನಾವು ರೈಟಿಗೆ ತೊಗೊಬೇಕು ಅನಿಸುತ್ತೆ. ಅವರು ರೈಟ್ ಸೈಡಿಗೆ ಗಾಡಿನ ಎಳ್ಕೊಂಡ್ರು. ಇಂಡಿಕೇಟ್ರ್ ಹಾಕಲಿಲ್ಲ ಪಾಪ, ವಯಸ್ಸಾದವರು. ವರ್ಕ್ ಆಗುತ್ತೋ ವರ್ಕ್ ಆಗಲಿಲ್ಲ ಗೊತ್ತಿಲ್ಲ. ಆದರೆ ಅವ್ರ ಗಾಡಿ ಯಾವ ರೀತಿ ಹೋಗ್ತಾಯಿತ್ತೋ ನಮ್ಮ ಕಾರು ಸಹ ಅದೇ ರೀತಿ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೂ ಹೈವೇ ಐತೆ, ಸರ್ವಿಸ್ ರೋಡ್ ಐತೆ. ನೋಡ್ಕೊಂಬನ್ನಿಯಪ್ಪ, ನೋಡ್ಕೊಂಬನ್ನಿ. ದೊಡ್ಡ ದೊಡ್ಡ ಗಾಡಿಗಳು ಓಡಾಡ್ತಿರ್ತವೆ. ನಾವು ಈ ಏರಿಯಾಕ್ಕೆ ಹೊಸಬ್ರು ಬಂದ್ವು. ಇದೇನು ಹಳ್ಳಿ ಅಲ್ಲಪ್ಪ, ಇದು ಸಿಟಿನೇ. ಒಳ್ಳೊಳ್ಳೆ ಮನೆಗಳಿದ್ದಾವೆ. ನಮ್ಮ ಸಿಟಿ ಕಡೆ ಏನು ಮನೆಗಳು, ಹಳ್ಳಿ ಸೈಡಲ್ಲೂ ಸಮೃದ್ಧವಾಗಿ ಅವರಾಗೆ ತಕ್ಕ ಹಾಗೆ ಮನೆಗಳನ್ನ ಕಟ್ಟಿಸ್ಕೊಂಡಿರ್ತಾರೆ. ತಿಮ್ಮೇಶೆಟ್ಟಿಗೌಡ ಹಳ್ಳಿ ಅಂತ ಗ್ರಂಥಾಲಯ. ಈ ಊರು ಏನು ಕಮ್ಮಿ ಇಲ್ಲ. ನಮಸ್ತೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಕುರಿಗಳಿಗೆ ಒಂದು ಟ್ರಿಮ್ಮರ್ ಕಟಿಂಗ್ ಮಿಷಿನ್ ಹಾಕಿದ್ನಲ್ಲ, ಇಂಥ ಕುರಿಗಳಿಗೆ ಮಾಡ್ಕೊಬೋದು. ಅಣ್ಣ ಮೊಬೈಲ್ನಲ್ಲಿ ಮಾತಾಡ್ಕೊಂಬಂದ ಎದುರಿಗೆ. ಏನು ಅರ್ಜೆಂಟ್ ಇತ್ತ? ಊರೇನೋ ದೊಡ್ಡದಾಗೆ ಐತೆ, ಗಾಣಗಳು ಅಲ್ಲಿ ಇಲ್ಲಿ ಇದಾವಪ್ಪ. ನಾನು ಊರು ನೋಡಿದ್ರೆ ಸಣ್ಣದು ಅಂದ್ಕೊಂಡೆ, ಇಷ್ಟು ದೊಡ್ಡದು.
ನಾವು ಗೊತ್ತಾಯಿದ್ದೀವಿ ಅಂತ ಅಕ್ಕ ಇಣ್ಕಿ ನೋಡ್ತಾ ಇದ್ದಾರೆ. ಹೆಲ್ಮೆಟ್ ತೆಗೆದು ಊರಿಂದ ಆಚೆಗೆ ಹೆಲ್ಮೆಟ್, ಊರಿಂದ ಒಳಗಲ್ಲ ಅಂತ ಅನ್ನಂಗೆ. ಹೆಲ್ಮೆಟ್ಟು ಮಿರರ್ಗೆ ಸೇಫ್ಟಿ ನೋಡಿ. ಕೂದಲೆಲ್ಲ ಕೆದ್ರಕೊಂಡ್ರು, ಕೂದಲೆಲ್ಲ ನೀಟಾಗಿ ಹಿಂಗೆ ಅಚ್ಚುಕಟ್ಟಾಗಿ ಮಾಡ್ಕೊತವ್ರೆ. ಊರು ಮುಂದಕ್ಕೆ ಹೋದ್ರಲ್ಲ ಯಜಮಾನ್ರು, ಅದಕ್ಕೆ ಹಳಬ್ರು ಅವರು ಇವರು ನೋಡ್ತಿರ್ತಾರೆ. ಅವ್ರಿಗೂ ಇರ್ತಾರಲ್ಲ ಫ್ಯಾನ್ಸು, ಫಾಲೋವರ್ಸು. ಪಂಜೆ ಇದ್ರೆ ಬೆಟ್ರಾ, ಪ್ಯಾಂಟ್ ಹಾಕೊಂಡ್ರೆ ಬೆಟ್ರಾ? ನೀವೇ ಹೇಳಿ. ಬೇಸಿಗೆ ಕಾಲಕ್ಕೆ ಪಂಜೆನೇ ಬೆಟ್ರು, ಗಾಳಿ ಚೆನ್ನಾಗಿ ಆಡುತ್ತೆ. ತೋಟ ಸಾಲಲ್ಲಿ ಅಣ್ಣ ಕರ್ಕೊಂಡು ಹೋಗ್ತಾವ್ರು ನಮ್ಮನ್ನು. ಅಂತೂ ಇಂತೂ ನರಸಿಂಹಸ್ವಾಮಿ ಹಳ್ಳಿ ಸಂದ್ರ ಅಂತ ನಾವು ಇಲ್ಲೂ ಐತಪ್ಪ ಚಾನಲ್ಲು. ಇಲ್ಲೂ ಎಲ್ಲ ಮಾಡ್ತಾ ಇದ್ದಾರೆ. ರೈಲ್ವೇನೂ ಇರಂಗೈತೆ. ಪಾಸಿಂದ ಹೆಂಗೋ ಮುಂದಕ್ಕೆ ಹೋದ್ವು. ಅಣ್ಣ ಕರ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ಯಾವುದೋ ಬೃಹತ್ ದೊಡ್ಡ ಕಟ್ಟಡ ಇರಬೇಕು. ಓ, ನಿಮ್ಮ ಕಡೆನೂ ಇದೇ ರೀತಿ ಹಳ್ಳಿ ಮರದಡೆ, ಹುಣಸಿ ಮರದಡೆ ಮತ್ತು ಮನೆ ಹತ್ರ ಬಂದ್ವು ಕಾರಲ್ಲಿ. ನೋಡ್ತಾ ಇರ್ಬೋದು ಯಾವುದನ್ನು ಕಟ್ ಮಾಡಬೇಕು, ಯಾವ ಸ್ಟೇರ್ ಕೇಸ್ ಕಟ್ ಮಾಡಬೇಕು ಅಂತ. ಇವತ್ತೊಂದು ಇರ್ತಕ್ಕಂಥ ಸ್ಟೇರ್ ಕೇಸಿಂಗ್ನ ಯಾವ ರೀತಿ ಕಟ್ ಮಾಡಿ ನಾವು ಇವತ್ತು ಹಾಕಬೇಕು. ಇವತ್ತು ನಾವು ಬಂದಿರತಕ್ಕಂಥದ್ದು ಎಲ್ಲಿಗೆ ಅಂತಂದರೆ, ಬೆಳಗ್ಗೆನೇ ಪೂಜೆನೂ ಸಹ ಮಾಡ್ತಾ ಇದ್ದಾರೆ. ಅವ್ರದ್ದು ಮೆಟ್ಲನ್ನ ನಾವು ಹೊಡಿಬೇಕಾಗಿತ್ತು. ಹಾಗಾಗಿ ಮಿಷಿನ್ನ ಪೂಜೆನ ನಮ್ಮ ಅಂಕಲ್ ತಯಾರು ಮಾಡ್ಕೊತಾ ಇದ್ದೀವಿ. ನೀರನ್ನ ಲೋಡ್ ಮಾಡ್ಕೊಂಡಿದ್ದೀವಿ ಅಲ್ಲೇ ಆಲ್ರೆಡಿ. ಬೆಂಕಿನ ಊದ್ಗಡ್ಡಿನೂ ಸಹ ಹಚ್ಕೊಂಡು ಪೂಜೆನ ಮಾಡೋದಕ್ಕೆ ತಯಾರು ಮಾಡಿಕೊಂಡ್ರು. ಯಾವುದೇ ವಿಘ್ನ ಇಲ್ದಂಗೆ ನಮ್ಮ ಕೆಲಸ ಪೂರೈಸಕ್ಕೆ. ಅಂತೂ ನಮ್ಮ ಮೋಟ್ರು ರನ್ ಆಗ್ತಾಯಿದೆ. ವಾಟ್ರು ಪಂಪು ನೋಡಿ ಯಾವ ರೀತಿ ಗೊತ್ತೈತೆ. ಮಕ್ಕಳು ಹುಚ್ಚ ಇದ್ದಂಗೆ ಹೋಯ್ತೈತೆ. ಆಲ್ರೆಡಿ ರೆಡಿ ಆಯಿತು ನಮ್ಮ ಮಿಷಿನ್ನು. ಈಗ ಕಟಿಂಗ್ ಹಿಡಿಯೋದೆ, ಆ ಕಾಡಕ್ಕೆ ಬೀಳೋದೆ. ಕಟಿಂಗ್ ಏನೋ ಆಗ್ತಾಯಿದೆ ಆಲ್ರೆಡಿ. ಸ್ನೇಹಿತರೆ, ಇವತ್ತು ನಾವೊಂದು ಟಾರ್ಗೆಟ್ ಇಟ್ಕೊಂಡು ಬೆಳಗ್ಗೆ ಬಂದು ನಾವು ಒಂದು ಬಿಲ್ಡಿಂಗ್ನ ಮೆಟ್ಲನ್ನ ಕಟ್ ಮಾಡಿ, ಗ್ರೂನ ಕಟ್ ಮಾಡಿಕೊಂಡು ನೀಟಾಗಿ ಕಂಬಿನ ಮೆಟ್ಲು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫುಲ್ಲು ಎಕ್ವಾಗಿ ಕಟ್ಟಿದ್ರು. ಹಳ್ಳಿ ಮೆಥಡಲ್ಲಿ ನೀವೇ ನೋಡಿರ್ತಿರಲ್ಲ, ಹಿಂಗಾಕ್ಲಾ ಹಂಗಾಕ್ಲಾ ಅಂತ ಅಂದ್ಬಿಟ್ಟು ಕಟ್ಟಿರ್ತಾರೆ. ಇವತ್ತು ನೋಡ್ತಾ ಇರ್ಬೋದು ಫುಲ್ಲು ಮೆಟ್ಲು ಹಿಂಗೆ 12.5 ಅಡಿ, ಹಿಂಗೆ 12.5 ಇಡೀ ಇರ್ತಕ್ಕಂಥ ಮೆಟ್ಲನ್ನ ಆಯಾ ಕರೆಕ್ಟಾಗಿಲ್ದಲೆ ಅವ್ರಿಗೂ ಸಹ ಓನರ್ಗೆ ಸಮಸ್ಯೆ ಆಗಿರೋದ್ರಿಂದ ಮೆಟ್ಲು ಹತ್ತೋದಕ್ಕೆ ಕಡ್ದಾಗಿತ್ತು. ಆ ಮಾಹಿತಿನ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ನಮಗೆ ಇವತ್ತು ಬೆಳ್ಳೂರು ಕ್ರಾಸ್ ಹತ್ರ ಹಳ್ಳೇಪುರ ಅಂತ ಅಂದ್ಬಿಟ್ಟು, ಯಾವುದು ಅಂತ ಯಾವರು ನಿಮ್ಮದು? ಬೆಳ್ಳೂರು ಕ್ರಾಸ್ ಹತ್ರ ಇರ್ತಕ್ಕಂಥ ಹಳ್ಳಿಸಂದ್ರ ಅಂತ ಒಂದು ಗ್ರಾಮಕ್ಕೆ ಬಂದು ಇವತ್ತು ನಾವು ಮಾಡ್ಕೊಂಡು ಕೊಡ್ತಿದ್ದೀವಿ. ಇವತ್ತು ನಮ್ಮ ಕೆಲಸ ನಿಮಗೆ ಏನು ಅನ್ನಿಸ್ತು? ಕೆಲಸ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಮೆಟ್ಲೆಲ್ಲ ಸ್ವಲ್ಪ ಕಡ್ದಾಗಿ ಸ್ವಲ್ಪ ಕಚ್ಚಡವಾಗಿ ಚೆನ್ನಾಗಿ ಕಟ್ಟಿರಲಿಲ್ಲ. ನೀವು ನಿಮ್ಮ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನಿಮ್ಮ ರೀಲ್ಸ್ ನೋಡಿ ನಾನು ನಮ್ಮ ಅಪ್ಪಂಗೆ ಹೇಳಿದ್ದೆ. ನಮ್ಮ ಅಪ್ಪ ಕಾಂಟ್ಯಾಕ್ಟ್ ಮಾಡಿ ನೀವು ಬೆಳಗ್ಗೆ ಬಂದಿದ್ರಿ. ಕೆಲಸ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಅರ್ಜೆನ್ಸಿ ಏನು ಮಾಡ್ದಲ್ಲ, ಇಲ್ಲೆಲ್ಲ ಕರೆಂಟ್ ಶಾರ್ಟೇಜ್ ಇತ್ತು. ಹಾಗಾಗಿ ಟೈಮ್ ತಗೊಂಡು ನೀಟಾಗಿ ಸಂಜೆ ಈಗ ಅಲ್ಲೇ 8 ಗಂಟೆ ಆಗೈತೆ ನೈಟು, ನೀಟಾಗಿ ಚೆನ್ನಾಗಿ ಕಟ್ ಮಾಡ್ಕೊಟ್ಟಿದ್ದೀರಾ. ಆಗ್ಲಿ ಕೆಲಸನ ಆತ್ರವಾಗಿ ನಾವು ಎಲ್ಲೂ ಮಾಡೋದಕ್ಕೆ ಹೋಗಲ್ಲ. ಒಂದು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಯಾವುದೇ ಅವಘಡಗಳು ಆಗ್ದಂಗೆ ಸೇಫ್ಟಿ ನೋಡಿಕೊಂಡು ನಮ್ಮ ಕೆಲಸನ ನಾವು ಮಾಡಿಕೊಡ್ಬೇಕು. ಹಾಗಾಗಿ ಇವತ್ತು ನಾವು ಬೆಳಗ್ಗೆ 10 ಗಂಟೆಗೆ ಬಂದವರು, 9:30 10 ಗಂಟೆ ಬಂದಾದ್ಮೇಲೆ ಕೆಲಸನ ಹಿಡಿದ್ವು. ಆವಾಗವಾಗ ಕರೆಂಟು ವ್ಯತ್ಯಾಸ ಆಗ್ತಾ ಇತ್ತು.
ಇನ್ನು ಮುಂದೆ ನಮಗೂ ಒಂದು ಪಾಠ ಆಯಿತು. ಇನ್ನು ಮುಂದೆ ಜನರೇಟರ್ ಇಕ್ಕೊಂಬತ್ತೀವಿ ಎಲ್ಲೇ ಹಳ್ಳಿ ಕಡೆ ಆದರೂ ಅಂತ ಅಂದ್ಕೊಂಡು ಈ ವಿಡಿಯೋನ ಕ್ಲೋಸ್ ಮಾಡ್ತೀವಿ. ನೋಡ್ತಾ ಇರ್ಬೋದು, ಇವತ್ತು ಆಲ್ರೆಡಿ ನಾವೆಲ್ಲ ಪೂರ ಹೊಡೆದು ಅವರಿಗೆ ಚಿಪ್ಪಿಂಗು ಸಹ ಮಾಡಿ ಕೊಟ್ಟು ನಾವು ಇದನ್ನು ಫುಲ್ಲು ವಿಡಿಯೋನ ನಿಮಗೆ ಶೋ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ, ನಮ್ಮಿಂದ ಇನ್ನೂ 10 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ಚಿಪ್ಪಿಂಗ್ ಮಾಡಿ ಆಲ್ರೆಡಿ ನಾವು ಕೊಟ್ಬಿಟ್ಟಿದ್ದೀವಿ. ಅವರು ಇನ್ನು ಜಸ್ಟ್ ಇದನ್ನು ಎತ್ತಾಕೊಬೇಕು ಅಷ್ಟೇ. ನಾವು ಇದನ್ನು ಎತ್ತಾಕೊಡ್ತೀವಿ ಅಂತ ಹೇಳಿರಲಿಲ್ಲ. ಈಗ ಅವರೇ ಇನ್ನೊಂದು ಕೆಲಸ ಅವ್ರಿಗೆ ಎತ್ತಾಕೋ ಅಂಥದ್ದು. ಈ ಮಾಹಿತಿ ಇಷ್ಟ ಆದರೆ ನಮ್ಮ ಐಡಿನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಇದೇ ಥರ ನನ್ನ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇರಿ ಅಂತ ಹೇಳಿ